ನಮಸ್ಕಾರ ಎಲ್ರಿಗೂ. ನಾವಿವತ್ತೆಲ್ಲಿದ್ದೀವಿ ಗೊತ್ತಾ? ಶಿರಾ ತಾಲೂಕಿನ ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ. ಹೌದು, ಯಲಿಯೂರಿನಲ್ಲಿರ್ತಕ್ಕಂಥ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇಲ್ಲಿರೋ ತುಂಬಾ ಜನಕ್ಕೆ ತಾಯಿಯ ಶಕ್ತಿ ಪವಾಡಗಳ ಬಗ್ಗೆ ಗೊತ್ತು, ಆದ್ರೆ ಇನ್ನೂ ಕೆಲವರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋ. ಹೌದು, ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಇಲ್ಲಿ ಹೇಗೆ ನೆಲೆಸಿದ್ದು, ಆಕೆಯ ಹಿನ್ನೆಲೆಗೇನು, ಆಕೆಯ ಶಕ್ತಿ ಪವಾಡಗಳೇನು, ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಪ್ರತಿದಿನ ಸೇರ್ತಾರೆ. ಹಾಗೆ ಹುಣ್ಣಿಮೆ ಅಮಾವಾಸ್ಯೆಗಳ ಬಗ್ಗೆ ತಾಯಿಗೆ ಯಾವ ರೀತಿಯಾಗಿ ಪೂಜೆಗಳನ್ನ ನೆರವೇರಿಸ್ತಾರೆ, ಅದರಿಂದ ಆಗುವಂತ ಲಾಭಗಳೇನು, ತಮ್ಮ ಇಷ್ಟಾರ್ಥದ ಸಿದ್ಧಿಗಾಗಿ ಜನ ಏನೆಲ್ಲ ಮಾಡ್ತಾರೆ, ತಾಯಿಗೆ ಹೇಗೆಲ್ಲ ಅರ್ಘ್ಯಗಳನ್ನ ಕಟ್ಕೊಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಕೊಡ್ತೀವಿ. ಸರ್ ನಮಸ್ತೆ. ನಮಸ್ಕಾರ. ಇವ್ರ ಬಗ್ಗೆ ನಾನು ನಿಮಗೆ ಜಾಸ್ತಿ ಇಂಟ್ರೋ ಕೊಡೋದೇ ಬೇಡ, ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಜ್ಯೋತಿರಾಜ್ ಸರ್ ಅಲಿಯಾಸ್ ಕೋತಿರಾಜ್ ಸರ್. ಚಿತ್ರದುರ್ಗದಲ್ಲಿ ಇವ್ರನ್ನ ಆಲ್ಮೋಸ್ಟ್ ಯಾರು ಚಿತ್ರದುರ್ಗಕ್ಕೆ ಹೋಗಿರ್ತೀರಾ ಪಕ್ಕ ಗೊತ್ತಿರ್ತಾರೆ. ಅಂಡ್ ಇವ್ರನ್ನ ನಿಜವಾಗ್ಲೂ ಇವರ ಒಂದು ಸಾಧನೆ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಸರ್ ಫಸ್ಟ್ ಆಫ್ ಆಲ್ ಜೀವದ ಮೇಲೆ ಆಸೆ ಇಲ್ಲದೆ ಇರೋರು ಮಾತ್ರ ನಿಮ್ ತರ ಸಾಧನೆ ಮಾಡೋಕ್ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ. ಸರ್ ತಪ್ಪೋ ಸರ್ ಏನೋ ಗೊತ್ತಿಲ್ಲ, ಬಟ್ ನಿಮ್ದು ಸಾಕಷ್ಟು ವಿಡಿಯೋಸ್ ನೋಡಿದೀನಿ. ಹಾಗೆ ನಿಮ್ದು ಕೆಲವೊಂದಷ್ಟು ನೀವು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆನೂ ಕೇಳಿದ್ದೀನಿ, ಇನ್ಸಿಡೆಂಟ್ಗಳ ಬಗ್ಗೆನೂ ಕೇಳಿದ್ದೀನಿ, ಭಯಾನಕವಾಗೇ ಇದೆ. ಅದೆಲ್ಲದನ್ನು ನಾವು ಮಾತಾಡೋಕ್ ಮುಂಚೆ ನಿಮ್ಮ ಹಿನ್ನೆಲೆನ ನಮ್ ಜೊತೆ ಹಂಚ್ಕೊಳ್ಬೋದಾ? ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಅಂದ್ರೆ ಬಂಡೆ ಅಥವಾ ಸಾಹಸ ಕ್ರೀಡಾಪಟು. ನಾನು ಮೊದಲನೇ ಸರಿ ಅನಾಥವಾಗಿ ಬದುಕಿದವನು. ಈ ಕಡೆ ಹೆಂಗ್ ಬಂದೆ ಏನು ಗೊತ್ತಿಲ್ಲ. ಯಾವುದು ದೇವಿ ಶಕ್ತಿ ಇಲ್ಲದೆ ನಮಗೆ ಈ ಕಡೆ ಎಲ್ಲ ಬರೋಕ್ಕಾಗಲ್ಲ. ನಾವು ಹುಟ್ಟಿದ ತಮಿಳ್ನಾಡು. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದವನು. ನನಗೆ ಆಮೇಲೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಿ ನಾನು ಅನಾಥವಾಗಿ ಬದುಕಿದವನು. ಆದರೆ ಈ ದೇವ್ರುಗಳನ್ನ ನಾನು ಕೋಟೆಯಲ್ಲಿ ಏಕನಾಥೇಶ್ವರಿನ ತುಂಬ ನತ್ತೀನಿ. ಅದರದೇ ಪ್ರತಿರೂಪನೇ ಈಕಿನು ಈ ದೇವ್ರನು. ನಮಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಇರುತ್ತೆ. ನನಗೆ ಸರ್ ನಮಸ್ತೆ, ನಿಮ್ಮ ಹೆಸರು? ರಾಘವೇಂದ್ರ. ಎಲ್ಲಿಂದ ಬರ್ತಾರೆ? ಬೆಂಗಳೂರಿಂದ. ಓಕೆ ಸರ್, ದೇವಸ್ಥಾನ, ಈ ತಾಯಿ ದೇವಸ್ಥಾನಕ್ಕೆ ಬರ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು? ಯಾರ ಮೂಲಕ ಗೊತ್ತಾಯ್ತು? ನಾನು ಮದುವೆ ಆಗಿರೋದಿಲ್ಲೇ ಪಕ್ಕದೂರಲ್ಲಿ. ನಾನು ತುಂಬಾ ಕಡೆ ಹೋಗಿದ್ದೆ, ಎಲ್ಲ ಕಡೆ ಶಾಸ್ತ್ರ ನಾನು ನಂಬೋನಲ್ಲ. ಇಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಇತ್ತು, ಮತ್ತೆ ಬಿಸ್ನೆಸ್ ಪ್ರಾಬ್ಲಮ್ ಇತ್ತು, ವ್ಯಾಪಾರ ಆಗ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಮಾವ ಕರ್ಕೊಬಂದು ಒಂದ್ಸಲಿ ಕೇಳಿದ್ರು. ಇಲ್ಲಿ ಬಂದೋದಾಗಿಂದ ಸ್ವಲ್ಪ ಆರೋಗ್ಯ ಏನು ಪ್ರಾಬ್ಲಮ್ ಏನಿಲ್ಲ, ಬಿಸ್ನೆಸ್ಸು ಪರವಾಗಿಲ್ಲ ನಡೀತಾ ಇದೆ. ಇವರು ದಾವಣಗೆರೆಯಿಂದ ಯಲಿಯೂರಿಗೆ ಬಂದಿದ್ದಾರೆ. ಸೊ ಈ ದೇವಸ್ಥಾನ ನಿಮಗೆ ಹೆಂಗ್ ಗೊತ್ತಾಯ್ತು, ಹೇಗ್ ಬಂದ್ರಿ, ಹಾಗೆ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಏನ್ ಅನ್ನಿಸ್ತು? ಇಲ್ಲಿ ಈ ಧರ್ಮಗುರುಗಳು, ಈ ಕ್ಷೇತ್ರದ ಗುರುಗಳು ನಮ್ಮ ದಾವಣಗೆರೆಗೆ ಬಂದಿದ್ರು. ಅಲ್ಲಿ ಒಂದು ದೊಡ್ಡ ಹೋಮ ಮಾಡಿದ್ರು. ಅದೇನೋ ವಿಶೇಷವಾಗಿ ಮೆಣಸಿನ್ಕಾಯಿದೇನೋ ನಮ್ಗೆ ಕುತೂಹಲ ಹೆಚ್ಚಾಯ್ತು. ಆ ಇದ್ರಲ್ಲಿ ಎಲ್ಲಿದೆ ಅಂತ ಎಲ್ಲ ವಿವರ ತಿಳ್ಕೊಂಡು ಈ ಕ್ಷೇತ್ರಕ್ಕೆ ಬಂದ್ವಿ. ಬಹಳ ಪ್ರಭಾವ ಬೀರ್ತಾ ಇದೆ, ಬಹಳ ಭಕ್ತಿ ಬರ್ತಾ ಇದೆ, ಬಹಳ ಶ್ರದ್ಧಾ ಭಕ್ತಿ ಕೇಂದ್ರ ಅಂತ ನಮ್ಗೆ ಅನಿಸ್ತಾ ಇದೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ದರ್ಶನ್ ಅಂತ. ಸರ್ ನಿಮ್ಗೆ ದೇವಸ್ಥಾನದ ಬಗ್ಗೆ ಏನ್ ಗೊತ್ತು, ಅಂಡ್ ನೀವು ಈ ದೇವಸ್ಥಾನಕ್ಕೆ ಹೆಂಗ್ ಬಂದ್ರಿ, ಏನು ಹರಕೆ ಕಟ್ಕೊಂಡಿದ್ರಿ, ಏನಾಯ್ತು? ನಾವೇನು ಫಸ್ಟ್ ಟೈಮ್ ಬಂದಿದ್ದು, ನಾವು ಹರಕೆ ಏನು ಕಟ್ಕೊಂಡಿರ್ಲಿಲ್ಲ. ನಮ್ಮ ಮಿಸ್ಸಸ್ ಅವ್ರು ಹೇಳಿದ್ದು, ಅವ್ರಿಗೆ ಯಾರ ಫ್ರೆಂಡ್ಸ್ ಹೇಳಿದ್ದಕ್ಕೆ ಇಲ್ಲಿ ಮತ್ತೆ ಬಂದು ಕೇಳಿದಾಗ ಮಾಟ ಮಂತ್ರ ಏನೋ ಮಾಡಿದ್ದಾರೆ ನಮಗೆ ಅಂತ ಅಂದರು. ಅದನ್ನು ತಡೆ ಓಡಿಸಾದ್ಮೇಲೆ ನಮಗೆ ರಿಕವರಿ ಆಯಿತು. ಸುಮಾರು ಒಂದು 3 ರಿಂದ 4 ತಿಂಗಳು ತುಂಬ ನೋವು ಅನುಭವಿಸಿದ್ದು ಮಾಟ ಮಂತ್ರದಿಂದ. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಇಲ್ಲಿ ಬಂದು ಹೇಳಿದ್ಮೇಲೆ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಇಲ್ಲಿ ಬಂದು ಕೇಳಿದಾಗ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ಅದೇ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಏನಾಗ್ತಾ ಇತ್ತು, ಈಗ ಏನ್ ರಿಕವರಿ ಆಗಿದೆ? ತುಂಬಾ ಅಂದ್ರೆ ಬ್ಯಾಕ್ ಪೇಯ್ನು ಮತ್ತೆ ಫುಲ್ಲು ಪೇಯ್ನ್ ಇತ್ತು ಕಾಲೆಲ್ಲ. ಇವಾಗ ಏನಿಲ್ಲ, ಫುಲ್ಲು ರಿಕವರಿ ಆಗಿದ್ದೀವಿ. ಸೊ ತಾಯಿನ ನಂಬ್ತೀರಾ? ಖಂಡಿತ ನಂಬ್ತೀವಿ. ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿದೆ, ಬಟ್ ಏನು ರಿಸಲ್ಟ್ ಸಿಗ್ಲಿಲ್ಲ. ನಮ್ಗೆ ಇಲ್ಲಿ ಬಂದಾದ್ಮೇಲೆ ರಿಸಲ್ಟ್ ಸಿಕ್ತು. ಮತ್ತೊಬ್ರು ಮೇಡಮ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಕೇಳೋಣ. ತಾಯಿನ ಅವ್ರು ಹೇಗ್ ನಂಬ್ತಾರೆ, ಹಾಗೆ ಅವ್ರು ಏನ್ ಹರಕೆ ಕಟ್ಕೊಂಡಿದ್ರು ಅದ್ರ ಬಗ್ಗೆ. ಮೇಡಮ್ ನೀವು ತಾಯಿ ಬಗ್ಗೆ ಹೇಳೋದಾದ್ರೆ? ನಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ನಮಗೂ ಗೊತ್ತಿರಲಿಲ್ಲ. ಹಿಂಗೆ ಐನೋರು ಬಂದಾಗ ನಮಗೆ ಹಿಂಗೆ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅಂದ್ರೆ ಸುಮಾರು ವರ್ಷದಿಂದ ಪರಿಚಯ ಇದ್ದವರು ಐನೋರು. ಆದ್ದರಿಂದ ಹೇಳಿದ್ರಲ್ಲ, ಬಂದಿದ್ದು ನೋಡೋಣ ಅಂದ್ಬಿಟ್ಟು. ಆವಾಗ ಹಿಂಗೆ ಸಿದ್ದನ್ ಕೇಳಿ ಕಾವಡೆ ಎಲ್ಲ ಹಾಕಿ ಇದು ಮಾಡಿ ಶಾಸ್ತ್ರ ಕೇಳಿದ್ಕೆ ನಮ್ಗೆ ಹಿಂಗೆ ತೊಂದರೆ ಇದೆ ಅನ್ನಿಕ್ಕೆ 3 ಸಾರಿ ಬಂದೋಗೋಕ್ಕೆ ಭಾರಿ ಬಾಧೆ ಐತೆ ಅಂತ ನೋವು ತಡೀತಾ ಆಗಲ್ಲ ಅಂದರು. ಆಸ್ಪತ್ರೆಗೆಲ್ಲ ಸುಮಾರು ಕಟ್ ಮಾಡಿದ್ರು, ದೇವಸ್ಥಾನ ಯಂತ್ರ ಎಲ್ಲ ಕಟ್ಸಿದ್ರು, ಎಲ್ಲೂ ಆಗಲಿಲ್ಲ. ಇಲ್ಲಿ ಬಂದು 3 ಸಾರಿಗೆ ಪೂರ್ತಿ ನೀಟಾಗಿ ಕಾಲೆಲ್ಲ ವಾಸಿಯಾಗಿ ಚೆನ್ನಾಗಿ ಓಡಾಡ್ತಾರೆ. ನಮ್ಮದು ಅಮೌಂಟ್ ಬರಬೇಕಿತ್ತು ಒಂದು ಸ್ವಲ್ಪ. ಹಿಂಗೆ ದೇವಸ್ಥಾನಕ್ಕೆ ಹೋಗ್ರಿ, ಚೆನ್ನಾಗಿ ರಿಸಲ್ಟ್ ಬರ್ತೈತೆ, ನಿಮ್ಗೇನು ಆಗಲ್ಲ ಅಂತ ಇದ್ದೀರಾ, ಅದು ಆಗುತ್ತೆ, ನೀವು ಹೋಗ್ರಿ ಆ ದೇವಸ್ಥಾನಕ್ಕೆ ಒಂದ್ಸಲಿ ಅಂತ ಹೇಳಿದ್ರು. ಇದಕ್ಕೆ 2 ಸಲ ಬಂದಿದ್ದೀನಿ ಅಮಾಸೆಗೆ, ಮತ್ತೆ ಇನ್ನೊಂದ್ಸಲಿ ಬರ್ರಿ ಅಂತ ಹೇಳಿದ್ದಾರೆ. ಬಂದಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಸಮಾಧಾನ ಆಯ್ತಾ? ತುಂಬಾನೇ ಖುಷಿ ಆಯ್ತು. ಲಕ್ಷ್ಮೀ ಪ್ರತ್ಯಂಗಿರ
ಲಕ್ಷ್ಮೀ ಪ್ರತ್ಯಂಗಿರ ದೇವಿಯಕ್ಕೆ ಇಲ್ಲ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಬರ್ರಿ, 5 ಅಮಾವಾಸ್ಯೆ ಬಂದು ತಗೊಂಡೋದ್ರೆ ಎಲ್ಲಾ ರೀತಿ ನಿಮ್ಗೆ ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಕೊಡು ಕೊಡು. ಸುಮ್ಮನೆ ಮುಡ್ಕೊಂಡ್ರೆ ಹೇಳ್ತೀನಿ. ಎಂತ್ಕೋಗು ಮಕ್ಕಳಿ ಜೊತೆ ಬೀಳಿ ಬೀಳಿ ಏನೋ ಸುಮ್ಕಿರು. ಎಲ್ಲಿ ನಿಂತಿದ್ರಿ ಅಲ್ಲೇ ನಿಂತೇಳ್ರಿ, ಎಲ್ಲರಿಗೂ ಬರುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಬರ್ರಿ, 5 ಅಮಾವಾಸ್ಯೆ ಬಂದು ತಗೊಂಡೋದ್ರೆ ಎಲ್ಲಾ ರೀತಿ ನಿಮ್ಗೆ ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ.